ಆಗಿರ್ತಕ್ಕಂಥವ್ರು, ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥವ್ರು, ಇವತ್ತು ನೀವು ಅವ್ರಿಗೆ ಮೇಳಕ್ಕೆ ಹೊರಟಿದ್ರೆ ಇದು ಕುಮಾರಸ್ವಾಮಿಯವರು ಮಾಡಿದಂಥ ತೀರ್ಮಾನ ಅಂತ ಯಾವ ನಮ್ಮೆಯಿಂದ ಹೇಳ್ತದೆ. ಕುಮಾರಸ್ವಾಮಿ ಅವರು ಏನ್ ತೀರ್ಮಾನ ಮಾಡಿದ್ರು? ಅವರು ಬೆಂಗಳೂರಿನ ಜನತೆಯ ಒತ್ತಡಕ್ಕೆ 5 ಹೊಸ ನಗರಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದರಲ್ಲಿ ರಾಮನಗರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏನು ಒಂದು ಯೋಜನೆಯನ್ನು ತೀರ್ಮಾನ ಮಾಡಿದೆ. ಅದರಲ್ಲಿ ರಾಮನಗರೂ ಸೇರಿ ಬಿಡದನೂ ಸೇರಿ ದಯಮಾಡಿ ಡಿ.ಕೆ. ಶಿವಕುಮಾರ್ ಅವರೇ, ನೀವು 2 ವರ್ಷ ರಾಜ್ಯ ಆಳಿ, ನಮಗೆ ಅಸಮಾಧಾನ ಇದೆ ಅಂತ ಇಲ್ಲ. ಯಾಕೆ ಅಸತ್ಯವನ್ನ ಹೇಳಿ ರೈತರ ಮನೆ ಹಾಳು ಮಾಡಲಿಕ್ಕೆ ಹೊರಟಿದೆ? 1 ಗಂಟೆ 2 ಗಂಟೆ 3 ಗಂಟೆ 5 ಗಂಟೆ 10 ಗಂಟೆ ಜಾಗ ಉಳಿಸ್ಕೊಂಡು ಬಸ್ಗಳಿಗೆ ಮೇವು ಬೆಳೆಸಿ ಹಾಲನ್ನು ತಂದು ಯಾರು ಇವತ್ತು ಜೀವನ ನಡೆಸ್ತಾ ಇದ್ದಾರೋ ಅವರ ಹೊಟ್ಟೆ ಮೇಲೆ ಹೊಡೆದು ಈ ಪ್ರಾಜೆಕ್ಟ್ ಅನ್ನ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ಹೇಳಿ, ಸತ್ಯ ಹೇಳಿ, ಯಾರಿಗೋಸ್ಕರ? ಬೆಂಗಳೂರು ಪೀಡಿಯಲ್ಲಿ 20,000 ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. 20,000 ಸೈಟ್ಗಳು. ಇದನ್ನ ನಾನು ಹೇಳೋದಿಲ್ಲ, ಸತೀಶ್ ಜಾರಕಿಹೊಳಿ ಈ ಮಾತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನ ವಿವಿಧ ಬಡಾವಣೆಗಳಲ್ಲಿ ಸಹಸ್ರಾರು ಸೈಟ್ಗಳು ಖಾಲಿ ಬಿದ್ದಿದ್ದಾರೆ. ಇವತ್ತು ಅವುಗಳನ್ನು ತೆಗೆದುಕೊಡೋದೇ ಯಾರೂ ಇಲ್ಲ. ಬೆಂಗಳೂರಿನಲ್ಲಿ ಅನೇಕರು ಇವತ್ತು ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅನೇಕ ದೊಡ್ಡ ದೊಡ್ಡ ಫ್ಲಾಟ್ಗಳನ್ನು ಕಟ್ಟಿದ್ದಾರೆ. ಅಲ್ಲಿ ಇವತ್ತು ಅವುಗಳನ್ನು ಕೊಂಡುಕೊಡ್ತಕ್ಕಂಥವರು ಇಲ್ಲ. ಎಷ್ಟೊಂದು ಕಂಟಿನ್ಯೂ ಮನೆಗಳು ಖಾಲಿ ಬಿದ್ದಿದ್ದಾವೆ. ಇದನ್ನ ಯಾವುದೋ ಕಮಿಟಿ ಮಾಡಿದ್ದಾರೆ. ಆ ಕಮಿಟಿ ಎಲ್ಲ ಈ ಊರಿನಲ್ಲಿ ಇವತ್ತೇನು ನ್ಯಾಯಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ.